ಎಸ್, ಕಂಟಿನ್ಯೂ ಮಾಡೋಣ. ಚಾಪ್ಟರ್ 6 ಈಗ ಅರ್ಬನೈಸೇಷನ್ ಪ್ರಾಬ್ಲಮ್ಸ್ ಆ್ಯಂಡ್ ರೆಮಿಡೀಸ್. ನಗರೀಕರಣದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಮತ್ತು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ನಾವು ಕಂಡುಕೊಳ್ಳೋದು, ಇದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅರ್ಬನೈಸೇಷನ್ ರೆಫರ್ಸ್ ಟು ದ ಇನ್ಕ್ರೀಸಿಂಗ್ ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್ ಕಂಪೇರ್ ಟು ರೂರಲ್ ಏರಿಯಾಸ್. ಅಂದರೆ ಹಳ್ಳಿಗಳಿಗೆ ಹೋಲಿಸಿದ್ರೆ ನಗರಗಳಲ್ಲಿ ವಾಸಿಸುವವರ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾ ಇದೆ, ಆಧುನಿಕತೆ ನಗರದಲ್ಲಿ ಹೋಗಿ ಬದುಕೋದು ಬಹಳ ಒಳ್ಳೆಯದು ಅಥವಾ ಅದು ಎಲ್ಲರನ್ನ ಇಂಪ್ರೆಸ್ ಮಾಡ್ತಾ ಇದೆ. ಎಕನಾಮಿಕ್ ಗ್ರೋತ್ ಹೆಚ್ಚು ನಗರದಲ್ಲಿ ಕಾನ್ಸಂಟ್ರೇಟ್ ಆಗಿದೆ ಮತ್ತು ಸಮಾಜ ಸಹ ಬದಲಾಗ್ತಾ ಇದೆ. ಹಾಗಾಗಿ ಅರ್ಬನೈಸೇಷನನ್ನು ಭಾರತದಲ್ಲಿ ನಾವು ರ್ಯಾಪಿಡ್ ಆಗಿ ಬದಲಾಗ್ತಾ ಇದೆ, ಅದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ರ್ಯಾಪಿಡ್ ಆಗಿ ಅರ್ಬನೈಸೇಷನ್ ಆಗ್ತಾ ಇದೆ, ಆದರೆ ಅದೇ ಸಂದರ್ಭದಲ್ಲಿ ಅನ್ಈವನ್ ಅಂತಂದರೆ ಎಲ್ಲ ಕಡೆ ಒಂದೇ ಥರ ಆಗ್ತಾ ಇಲ್ಲ. ಮತ್ತು ಪುವರ್ಲಿ ಪ್ಲ್ಯಾನ್ಡ್, ಸರಿಯಾಗಿ ಯೋಜಿಸ್ಕೊಂಡು ಮಾಡ್ತಾ ಇಲ್ಲ ಯಾರು ಇದನ್ನು. ಅಂದರೆ ಸಮಯಕ್ಕೆ ತಕ್ಕ ಹಾಗೆ ಏನಾಗುತ್ತೋ ಆಗಲಿ ಆ ಥರ ಪ್ಲ್ಯಾನಿಂಗ್ ಸರಿಯಾದ ಪ್ಲ್ಯಾನಿಂಗ್ ಇಲ್ಲದೆ ಅರ್ಬನೈಸೇಷನ್ ಆಗ್ತಾ ಇದೆ. ಹಾಗಾಗಿ ಇದರಿಂದ ಒಂದು ಕಡೆ ಡೆವಲಪ್ಮೆಂಟಿಗೆ ಆಪರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಇದ್ರು, ಗವರ್ನೆನ್ಸ್ಗೆ ಸಂಬಂಧಪಟ್ಟ ಚಾಲೆಂಜ್ಗಳು ಎದುರಾಗ್ತಾ ಇದೆ. ಆಪರ್ಚುನಿಟಿ ಮತ್ತು ಚಾಲೆಂಜ್ ಎರಡೂ ಇದೆ ಅರ್ಬನೈಸೇಷನ್ನಿಂದ. ಹಾಗಾಗಿ ಯಾವುದರಿಂದ ಅರ್ಬನೈಸೇಷನ್ ಆಗ್ತಾ ಇದೆ ಅಂತಂದರೆ ಇಂಡಸ್ಟ್ರಿಯಲ್ ಗ್ರೋತು, ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸು ಮತ್ತು ಪ್ಲ್ಯಾನ್ಡ್ ಸಿಟಿ ಎಕ್ಸ್ಪ್ಯಾನ್ಷನ್. ಕೆಲವೊಂದು ಸಂದರ್ಭದಲ್ಲಿ ಈಗ ಬೆಂಗಳೂರಿನಲ್ಲಿ BBMP ಅಂತೆಲ್ಲ ಇದೆ ಅಲ್ವಾ, ಅವರು ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ GBA ಅಂತ ಏನು ಮಾಡ್ತಾ ಇದ್ದಾರೆ. ಈಗ ಕೆಲವೊಂದನ್ನು ಪ್ಲ್ಯಾನ್ ಮಾಡಿರ್ತಾರೆ, ಆದರೆ ಸೋಷಿಯಲ್ ಪ್ರಾಬ್ಲಮ್ಸ್ಗಳು ಕೆಲವೊಂದು ಅನ್ಸರ್ಟನ್ ಆಗಿ ಬಂದುಬಿಡತ್ತೆ. ಅದನ್ನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ಕಡೆ ಪ್ಲ್ಯಾನ್ ಮಾಡ್ತಾರೆ, ಕೆಲವೊಂದು ಕಡೆ ಪ್ಲ್ಯಾನ್ ಮಾಡೋ ಥರ ಆಗಿರೋದಿಲ್ಲ. ಮತ್ತು ರೂರಲ್ ಡಿಸ್ಟ್ರೆಸ್, ಅಗ್ರಿಕಲ್ಚರಲ್ ಕ್ರೈಸಿಸ್, ಲ್ಯಾಕ್ ಆಫ್ ರೂರಲ್ ಆಪರ್ಚುನಿಟಿ. ಒಂದು ಕಡೆ ಅರ್ಬನ್ ಸಮಸ್ಯೆಗಳು, ಆಪರ್ಚುನಿಟೀಸ್ಗಳು, ಇನ್ನೊಂದು ಕಡೆ ಹಳ್ಳಿಯಲ್ಲಿರುವ ಸಮಸ್ಯೆಗಳು, ಎರಡೂ ಸಹ ಈ ಅರ್ಬನೈಸೇಷನ್ನಿಗೆ ಕಾರಣ. ಹೇಗೆ ಅಂತಂದರೆ ಡಿಸ್ಟ್ರೆಸ್ ಅರ್ಬನೈಸೇಷನ್ ಆರ್ ಸೂಡೋ ಅರ್ಬನೈಸೇಷನ್ ಅಂತ ಕರೀತಾರೆ. ಹಳ್ಳಿಲಿ ಬೇರೆ ಯಾವುದೇ ಆಪ್ಷನ್ನೇ ಇಲ್ಲದೆ ನಗರಕ್ಕೆ ಬಂದು ಅರ್ಬನೈಸೇಷನ್ ಜಾಸ್ತಿ ಆಗೋದು. ಅದಕ್ಕೆ ಡಿಸ್ಟ್ರೆಸ್ ಸೆಲ್ಲಿಂಗ್ ಅನ್ನುವಂಥ ಅಗ್ರಿಕಲ್ಚರಲ್ಲಿ ಬರುತ್ತೆ. ಅಂದರೆ ರೈತ ಈಗ ಟೊಮೆಟೊ, ಈರುಳ್ಳಿ ಯಾವುದೋ ಒಂದು ಬೆಳೆ ಬೆಳೆದಿರ್ತಾನೆ, ಸರಿಯಾದ ಬೆಲೆ ಸಿಕ್ಕಿದ್ರೆ ಅವನಿಗೂ ಲಾಭ, ರೈತನಿಗೂ ಲಾಭ, ಒಳ್ಳೆ ರೀತಿ ನಡೀತಾ ಇರುತ್ತೆ. ಆದರೆ ಒಂದೊಂದು ಸಾರಿ ಏನಾಗುತ್ತೆ, ಮಳೆ, ಬೇರೆ ಬೇರೆ ಹವಾಮಾನಕ್ಕೆ ಸಂಬಂಧಪಟ್ಟ ಕಾರಣಗಳು, ಮಾರ್ಕೆಟ್ ಸರಿಯಾಗಿ ಇಲ್ಲದೆ ಇದ್ದಾಗ ಬೇರೆ ದಾರಿನೇ ಇಲ್ಲದೆ ರೈತ ₹1 kgಗೆ ಆ ರೀತಿ ಮಾರೋ ಪರಿಸ್ಥಿತಿ ಬರುತ್ತೆ. ಬೇರೆ ದಾರಿನೇ ಇಲ್ಲದೆ ಏನಾಗುತ್ತೋ ಆಗಲಿ ಡಿಸ್ಟ್ರೆಸ್ಸಲ್ಲಿ ಸೆಲ್ ಮಾಡೋದು. ಅದೇ ಥರ ಡಿಸ್ಟ್ರೆಸ್ ಅರ್ಬನೈಸೇಷನ್ ಅಂತಂದರೆ ಈ ಹಳ್ಳಿಲಿ ಬೇರೆ ದಾರಿನೇ ಇಲ್ಲ ಬದುಕಲಿಕ್ಕೆ, ನಗರಕ್ಕೆ ಹೋಗೋಣ. ಆ ರೀತಿ ನಗರಗಳಲ್ಲಿ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನೋದು ಆಮೇಲೆ, ಹಳ್ಳಿಲಿ ಇರಲಿಕ್ಕಾಗಲ್ಲ, ಅಲ್ಲಿ ಹೋಗೋದು. ಸೂಡೋ ಅರ್ಬನೈಸೇಷನ್ ಅಂತ ಸಹ ಕರೀತಾರೆ. ಸೆನ್ಸಸ್ ಪ್ರಕಾರ 2011 ಸೆನ್ಸಸ್ ಪ್ರಕಾರ 31% ಭಾರತದ ಪಾಪ್ಯುಲೇಷನ್ ಇರೋದು ಅರ್ಬನ್ ಏರಿಯಾಸಲ್ಲಿ. ಪ್ರೊಜೆಕ್ಷನ್ 2050 ಹೊತ್ತಿಗೆ ಸುಮಾರು ಅರ್ಧದಷ್ಟು ಜನಸಂಖ್ಯೆ ನಗರಗಳಲ್ಲಿ ಇರಬಹುದು, ವಾಸಿಸಬಹುದು ಅನ್ನುವಂಥ ಒಂದು ಪ್ರೊಜೆಕ್ಷನ್ ಇದೆ. ಮತ್ತು GDPಗೆ ಅರ್ಬನ್ ಏರಿಯಾಸ್ಗಳಿಂದ ಕಾಂಟ್ರಿಬ್ಯೂಟ್ ಆಗ್ತಾ ಇರೋದು ಮೋರ್ ದೆನ್ 60%. ಹಾಗೆಯೇ ಇಂಡಸ್ಟ್ರಿ, ಸರ್ವಿಸ್ ಸೆಕ್ಟರ್, ಸ್ಟಾರ್ಟಪ್, ಫಿನಾನ್ಸ್, ಟ್ರೇಡ್, ಇನೋವೇಷನ್ ಎಲ್ಲ ಆ ಸಿಟಿಗಳಲ್ಲಿ ಕಾನ್ಸಂಟ್ರೇಟ್ ಆಗಿದೆ. ಇದರಿಂದಾಗಿ GDPಗೆ ಕಾಂಟ್ರಿಬ್ಯೂಟ್ ಆಗ್ತಾ ಇದೆ. ಮುಂಬೈ, ಬೆಂಗಳೂರು, ಹೈದರಾಬಾದ್ ಇಂಥ ನಗರಗಳನ್ನು ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಎಲ್ಲ ಎಕನಾಮಿಕ್ ಎಂಜಿನ್ಸ್ ಅಂತ ಹೇಳ್ಬೋದು. ಮತ್ತು ಭಾರತದಲ್ಲಿ ಅರ್ಬನೈಸೇಷನ್ ಹೇಗಾಗ್ತಾ ಇದೆ? ಇಂಡಿಯನ್ ಅರ್ಬನೈಸೇಷನ್ ಈಸ್ ಆಫನ್ ಅನ್ಪ್ಲ್ಯಾನ್ಡ್. ಪ್ಲ್ಯಾನಿಂಗ್ ಇದ್ರೂ ಸಹ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆಫಿಷಿಯಂಟ್, ಬರ್ತಾ ಇದ್ದಾರೆ, ತುಂಬಿಕೊಳ್ತಾ ಇದ್ದಾರೆ ಎಲ್ಲ ಕಡೆಯಿಂದ, ಅವರಿಗೆ ಬೇಕಾದ ಮೂಲ ಸೌಕರ್ಯಗಳಿಲ್ಲ. ಎನ್ವೈರ್ಮೆಂಟಲಿ ಅನ್ಸಸ್ಟೈನೇಬಲ್, ಪರಿಸರ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಒಂದು ಹೊರೆಯನ್ನು. ಸುಸ್ಥಿರ ಪರಿಸರವನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಮೈಗ್ರೇಷನ್ ಇಸ್ ಡ್ರಿವನ್ ಬೈ ರೂರಲ್ ಪವರ್ಟಿ,
ಅನ್ಎಂಪ್ಲಾಯ್ಮೆಂಟ್, ಅಗ್ರೇರಿಯನ್ ಡಿಸ್ಟ್ರೆಸ್. ಮೈಗ್ರೇಷನ್ ಅಂತಂದರೆ ವಲಸೆ ಬರ್ತಾರೆ ಅರ್ಬನ್ನಿಗೆ. ಯಾವುದಕ್ಕೋಸ್ಕರ ಅಥವಾ ಯಾವ ಕಾರಣಗಳಿಂದ ಬರ್ತಾರೆ ಅಂತಂದರೆ, ಒಂದು ರೂರಲ್ ಪವರ್ಟಿ, ಅಲ್ಲಿ ಬಡತನ ಇದೆ, ಇಲ್ಲಿ ಉದ್ಯೋಗ ಹುಡ್ಕೊಂಡು ಬರ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಇದೆ, ಎಂಪ್ಲಾಯ್ಮೆಂಟ್ ಹುಡ್ಕೊಂಡು. ಮತ್ತು ಅಗ್ರೇರಿಯನ್ ಡಿಸ್ಟ್ರೆಸ್, ಕೃಷಿಯನ್ನು ನಂಬಿಕೊಂಡ್ರೆ ಆಗೋದಿಲ್ಲ, ಮುಂದೆ ಇದರಲ್ಲಿ ನಿಶ್ಚಿತತೆ ಇಲ್ಲ, ಅನ್ಸರ್ಟಿನಿಟಿ ಜಾಸ್ತಿ ಇದೆ ಕೃಷಿಯಲ್ಲಿ. ಹಾಗಾಗಿ ಇದೆಲ್ಲ ಅರ್ಬನ್ ಆಪರ್ಚುನಿಟಿಗಳನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ನೋಡಿ, ಇಲ್ಲಿ ಪುಷ್ ಮತ್ತು ಪುಲ್ ಫ್ಯಾಕ್ಟರ್. ಪುಷ್ ಮತ್ತು ಪುಲ್. ಪುಷ್ ಅಂತಂದ್ರೆ ಏನು? ತಳ್ಳೋದು, ತಳ್ತಾ ಇದೆ. ಪುಲ್ ಅಂತಂದ್ರೆ ಎಳೆಯೋದು. ಪುಷ್ ಫ್ಯಾಕ್ಟರ್ ನೋಡಿ, ಪುಲ್ ಫ್ಯಾಕ್ಟರ್ ನೋಡಿ. ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳೋದು ಏನಂತಂದರೆ, ಇದು ಒಂದು ನಗರ, ಇದೇನು ಒಂದು ಸಿಟಿ, ಏನಾ? ಇದು ಒಂದು ಹಳ್ಳಿ. ಮರ ಇರೋದ್ರಿಂದ ಕೆಳಗಡೆ ಕಾಣಿಸ್ತಾ ಇರಬಹುದು, ಸ್ವಲ್ಪ ಸರಿಸ್ತೇನೆ. ಎಸ್, ನೋಡಿ, ಇದು ನಗರ, ಒಂದು ಸಿಟಿ, ಇದೇನೋ ಒಂದು ಹಳ್ಳಿ, ವಿಲೇಜ್. ಪುಷ್ ಫ್ಯಾಕ್ಟರ್ ಅಂತಂದರೆ ಒಬ್ಬ ವ್ಯಕ್ತಿ ಹಳ್ಳಿಲಿದ್ದಾನೆ, ಹಳ್ಳಿಯವನನ್ನು, ಹಳ್ಳಿಲಿರೋ ಬೇರೆ ಬೇರೆ ಸಂದರ್ಭಗಳು ಅವನನ್ನು ತಳ್ತಾ ಇವೆ. ಇರೋದು ಬೇಡ, ನಗರಕ್ಕೆ ಹೋದರೆ ಒಳ್ಳೆಯದು, ಪುಷ್ ಮಾಡ್ತಾ ಇವೆ. ನಗರಕ್ಕೆ ಪುಷ್ ಮಾಡೋದು ಏನೇನು? ರೂರಲ್ ಪವರ್ಟಿ, ಹಳ್ಳಿಲಿ ಬಡತನ ಇದೆ, ನನ್ನ ಹತ್ರ ಆಗಲ್ಲ ಇಲ್ಲಿ ಅಂತ ನಗರಕ್ಕೆ ಹೋಗೋದು. ಅಗ್ರೇರಿಯನ್ ಅಥವಾ ಅಗ್ರಿಕಲ್ಚರಲ್ ಡಿಸ್ಟ್ರೆಸ್. ಅಗ್ರಿಕಲ್ಚರ್ ಅಂತಂದರೆ ಈಗ ಕೃಷಿಯಲ್ಲಿ ಪ್ರೊಡಕ್ಟಿವಿಟಿ ಇಲ್ಲ, ಲಾಭ ಇಲ್ಲ, ಆ ಡಿಸ್ಟ್ರೆಸ್ಸಿಂದ ಅವನು ನಗರಕ್ಕೆ ಹೋಗ್ತಾನೆ. ಕ್ಲೈಮೇಟ್ ಸ್ಟ್ರೆಸ್ ಅಥವಾ ಹವಾಮಾನ, ವಾಯುಗುಣ ಮತ್ತು ಎಲ್ಲಕ್ಕೆ ಸಂಬಂಧಪಟ್ಟ ಹಾಗೆ ಕೃಷಿ, ಆ ಒಂದು ಸ್ಟ್ರೆಸ್. ಮತ್ತು ಬೇರೆ ಯಾವುದೇ ಅವಕಾಶ ಇಲ್ಲ ಹಳ್ಳಿಯಲ್ಲಿ, ಲ್ಯಾಕ್ ಆಫ್ ಆಪರ್ಚುನಿಟಿ. ಇಲ್ಲಿ ಇದು ಪುಷ್ ಫ್ಯಾಕ್ಟರ್ಸ್ಗಳು. ಈ ಎಲ್ಲ ಫ್ಯಾಕ್ಟರ್ಸು ಹಳ್ಳಿಲಿರೋ ವ್ಯಕ್ತಿಯನ್ನು ನಗರಕ್ಕೆ ತಳ್ತಾ ಇವೆ, ನಗರಕ್ಕೆ ಹೋಗುವಂತ ಇವೆ. ಇನ್ನು ಪುಲ್ ಫ್ಯಾಕ್ಟರ್ಸ್. ಪುಲ್ ಫ್ಯಾಕ್ಟರ್ಸ್ ಅಂತಂದರೆ ಸಿಟಿ ಹೇಗೆ ಎಳ್ಕೊಳ್ತಾ ಇದೆ, ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಕಡೆ ಮ್ಯಾಗ್ನೆಟ್ ಥರ, ಅಂದರೆ ಇಲ್ಲಿ ಜಾಬ್ ಇದೆ, ಬೆಟರ್ ಜಾಬ್ಸ್ ಇದೆ, ಇಲ್ಲಿ ಬಾ ಅನ್ನೋ ರೀತಿ. ಎಜುಕೇಷನ್ ಇದೆ, ಎಜುಕೇಷನ್ ನೋಡಿಕೊಂಡು ಬರ್ತಾರೆ, ಬೆಟರ್ ಜಾಬ್ಸ್ ಹುಡ್ಕೊಂಡು ಬರ್ತಾರೆ. ಹೆಲ್ತ್ ಕೇರ್ ಸಿಸ್ಟಮ್ ಚೆನ್ನಾಗಿದೆ, ಲೈಫ್ ಸ್ಟೈಲ್ ಇನ್ನೂ ಚೆನ್ನಾಗಿ ನಾವು ಬದುಕಬಹುದು. ಇದೆಲ್ಲ ಪುಲ್ ಫ್ಯಾಕ್ಟರ್ಸ್. ಸಿಟಿಲಿರೋ ಅಂಶಗಳು ಪುಲ್ ಫ್ಯಾಕ್ಟರ್ಸ್, ಹಳ್ಳಿಲಿರೋ ಅಂಶಗಳು ಪುಷ್ ಫ್ಯಾಕ್ಟರ್ಸ್. ಭಾರತದಲ್ಲಿ ಪುಷ್ ಫ್ಯಾಕ್ಟರ್ ಸ್ಟ್ರಾಂಗ್ ಆಗಿದೆ, ಈ ಜಾಸ್ತಿ ಹಳ್ಳಿಯಿಂದ ಸಿಟಿ ಕಡೆ ಹೋಗೋದನ್ನು ನೋಡ್ತಾ ಇದ್ದೇವೆ. ಹೋದ್ಮೇಲೆ ಅಲ್ಲಿ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಲ್ವಾ? ಅರ್ಬನೈಸೇಷನ್ ಕ್ರಿಯೇಟ್ಸ್ ಇಕನಾಮಿಕ್ ಆಪರ್ಚುನಿಟೀಸ್, ಬಟ್ ಅನ್ಕಂಟ್ರೋಲ್ಡ್ ಅರ್ಬನ್ ಗ್ರೋತ್ ಲೀಡ್ಸ್ ಟು ಸೀರಿಯಸ್ ಚಾಲೆಂಜಸ್. ಇಕನಾಮಿಕ್ ಆಪರ್ಚುನಿಟಿ ಕ್ರಿಯೇಟ್ ಆಗೋದ್ರ ಜೊತೆ ಒಂದು ವೇಳೆ ಅರ್ಬನ್ ಗ್ರೋತ್ ಸರಿಯಾಗಿ ನಿಯಂತ್ರಣದಲ್ಲಿ ಇಲ್ಲದೆ ಇದ್ದರೆ ಚಾಲೆಂಜಸ್ ಎದುರಾಗುತ್ತೆ. ಉದಾಹರಣೆಗೆ ಯಾವ್ಯಾವ ಚಾಲೆಂಜಸ್ಸು? ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಹೌಸಿಂಗ್ ಪ್ರಾಬ್ಲಮ್ಸ್. ಬಂದವರಿಗೆ ವಸತಿ ವ್ಯವಸ್ಥೆ ಬೇಕು, ಸರಿಯಾಗಿ ಅದನ್ನು ನಿಭಾಯಿಸದೇ ಇದ್ದರೆ ಸ್ಲಮ್ಸ್ ಮತ್ತು ಇನ್ಫಾರ್ಮಲ್ ಸೆಟ್ಲ್ಮೆಂಟ್ಸ್. ರ್ಯಾಪಿಡಾಗಿ ಮೈಗ್ರೇಷನ್ ಆಗ್ತಾ ಇರಬೇಕಾದ್ರೆ ಸ್ಲಮ್ಗಳಲ್ಲಿ ವಾಸಿಸೋರು, ಅನ್ಅಥರೈಸ್ಡ್ ಕಾಲನೀಸು, ಇನ್ಫಾರ್ಮಲ್ ಸೆಟ್ಲ್ಮೆಂಟ್ಸ್, ಸರ್ಕಾರದಿಂದ ಕೊಟ್ಟಂತಹ ಜಾಗ ಅಲ್ಲ, ಅಲ್ಲಿರುವ ಮನೆಗೆ ಯಾವುದೇ ರಿಜಿಸ್ಟ್ರೇಷನ್ ಇರೋದಿಲ್ಲ. ಯಾವಾಗ ಬೇಕಾದರೂ ಯಾವುದೋ ಯೋಜನೆಗೋಸ್ಕರ ಬಂದು ಅದನ್ನು ಅವರನ್ನು ಸ್ಥಳಾಂತರಿಸಬಹುದು. ಇನ್ಫಾರ್ಮಲ್ ಸೆಟ್ಲ್ಮೆಂಟ್ಸ್ಗಳು ಜಾಸ್ತಿ ಆಗುತ್ತೆ. ಮತ್ತು ಸ್ಲಮ್ಗಳಲ್ಲಿ ಹೇಗಿರುತ್ತೆ ನೋಡಿ, ಓವರ್ ಕ್ರೌಡಿಂಗು, ಸ್ಯಾನಿಟೇಷನ್ ಇರೋದಿಲ್ಲ, ಹೌಸಿಂಗ್ ಸೇಫ್ ಆಗಿರೋದಿಲ್ಲ, ಡ್ರಿಂಕಿಂಗ್ ವಾಟರ್ ಸರಿಯಾಗಿರೋದಿಲ್ಲ. ಧಾರಾವಿ ಸ್ಲಮ್ ಬಗ್ಗೆ ಕೇಳಿರಬಹುದು ನೀವು, ಬಾಂಬೆಲಿರೋದು ಏಷ್ಯಾಸ್ ಲಾರ್ಜೆಸ್ಟ್ ಸ್ಲಮ್, ಒನ್ ಆಫ್ ದಿ ಏಷ್ಯಾಸ್ ಲಾರ್ಜೆಸ್ಟ್ ಸ್ಲಮ್. ಅದು ಸ್ಲಮ್ ಯಾಕೆ ಆ ರೀತಿ? ಅದಕ್ಕೆ ಕಾಸ್ ಏನಂತಂದರೆ ಹೈ ಅರ್ಬನ್ ಲ್ಯಾಂಡ್ ಪ್ರೈಸಸ್. ಸ್ಲಮ್ಗಳಲ್ಲೇ ಹೋಗಿ ಜನ ಯಾಕೆ ನೆಲೆಸ್ತಾರೆ ಅಂತಂದರೆ, ಬೇರೆ ಕಡೆ ಹೋದರೆ ಲ್ಯಾಂಡ್ ಪ್ರೈಸು, ಭೂಮಿಯ ಒಂದು ಬೆಲೆ ತುಂಬ ಹೆಚ್ಚಿರುತ್ತೆ. ಅಫೋರ್ಡಬಲ್ ಹೌಸಿಂಗ್, ಕೈಗೆಟುಕುವ ದರದಲ್ಲಿ ವಸತಿ ವ್ಯವಸ್ಥೆ ಪಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ರೂರಲ್ ಮೈಗ್ರೇಷನ್ ಜಾಸ್ತಿ ಆಗ್ತಾನೆ ಇದೆ, ಒಂದೇ ಕಡೆ ಓವರ್ ಕ್ರೌಡ್ ಆಗ್ತಾನೆ ಇದ್ದಾರೆ. ಮತ್ತು ಅರ್ಬನ್ ಪ್ಲ್ಯಾನಿಂಗ್, ಸ್ಲಮ್ಗಳಲ್ಲಾದರೂ ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿದರೆ ಅವರಿಗೆ ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರು, ವಾಟರ್ ಮತ್ತು ವಸತಿ ಇದೆಲ್ಲ ಕೊಡಬಹುದಿತ್ತು, ಆದರೆ ಆ ಪ್ಲ್ಯಾನಿಂಗ್ ಇಲ್ಲ ಅಥಾರಿಟಿಗಳಲ್ಲಿ. ನೆಕ್ಸ್ಟ್, ಇನ್ಅಡಿಕ್ವೇಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಪಬ್ಲಿಕ್ ವೆಹಿಕಲ್ಸ್ ಮೇಲೆ ತುಂಬ ಡಿಪೆಂಡ್ ಹಾಕ್ಕೊಂಡಿದೆ ಸಿಟೀಸ್ಗಳು.
ಅದರಿಂದಾಗಿ ಟ್ರಾಫಿಕ್ ಕಂಜೆಷನ್ನು, ಏರ್ ಪೊಲ್ಯೂಷನ್ನು, ಫ್ಯೂಯಲ್ ವೇಸ್ಟೇಜು, ಪ್ರೊಡಕ್ಟಿವಿಟಿ ಲಾಸ್ ಇದೆಲ್ಲ ಜಾಸ್ತಿ ನಾವು ನೋಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ಗೊತ್ತಾಗಿದೆ ನಿಮಗೆ ಟ್ರಾಫಿಕ್ ಕಂಜೆಷನ್ ಯಾವ ಲೆವೆಲಲ್ಲಿ ಇರುತ್ತೆ. ಮತ್ತು ಇನ್ನೊಂದು ಅರ್ಬನ್ ಸ್ಪ್ರಾಲ್ ಅಂತ, ಅಂದರೆ ಸಿಟೀಸ್ಗಳು ಹಾರಿಸಾಂಟಲಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸಿಟಿ ಇದೆ, ಪಕ್ಕದಲ್ಲಿ ಹಳ್ಳಿ ಇತ್ತು, ಅದು ನಿಧಾನವಾಗಿ ಹಳ್ಳಿಯ ಭಾಗವನ್ನು ಸಹ ಸಿಟಿಗಳು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾನೆ ಬಂದಿದೆ. ಅಂದರೆ ಪ್ಲ್ಯಾನ್ಡ್ ಅಲ್ಲ, ಅನ್ಪ್ಲ್ಯಾನ್ಡ್ ಮ್ಯಾನರ್, ಬೇರೆ ದಾರಿ ಇಲ್ಲದೆ ರಿಸೋರ್ಸ್ ಬೇಕು, ಭೂಮಿ ಬೇಕು ಅಂತ ಪಕ್ಕದಲ್ಲಿರೋ ಹಳ್ಳಿಗಳ ಮೇಲೂ ಸಿಟಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಅವಾಗೇನಾಗುತ್ತೆ, ಅಗ್ರಿಕಲ್ಚರಲ್ ಲ್ಯಾಂಡ್ ಲಾಸ್ ಆಗುತ್ತೆ, ವೆಟ್ಲ್ಯಾಂಡ್ಸ್ ಜೌಗು ಪ್ರದೇಶಗಳು ಡಿಸ್ಟ್ರಕ್ಟ್ ಆಗುತ್ತೆ, ಮತ್ತು ಕಮ್ಯೂಟಿಂಗ್ ಟೈಮ್ ಹೋಗಿ ಬರುವಂಥ ಒಂದು ಅವಧಿ ಅಲ್ವಾ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಟಿ ಸೆಂಟರ್ ಅಂತಂದರೆ ಮೇನ್ ಜಾಬು ಇದೆಲ್ಲ ಇರೋದು ಸಿಟಿ ಸೆಂಟ್ರಲ್ಲಿ. ಇಲ್ಲೆಲ್ಲೋ ಸಿಟಿಯ ಒಂದು ಭಾಗ ಅಂತ ಮೂಲೆಯಲ್ಲಿರೋರು ಸಹ ಅಲ್ಲಿ ತನಕ ಹೋಗಬೇಕು. ಹೋಗಿ ಬರುವಂಥ ದಾರಿ, ಆ ಒಂದು ಎನರ್ಜಿ ಮತ್ತು ಟೈಮ್, ಮನಿ ಎಲ್ಲ ಅಲ್ಲಿ ಜಾಸ್ತಿ ಬೇಕಾಗುತ್ತೆ. ಇನ್ನು ಎನ್ವೈರ್ಮೆಂಟಲ್ ಪ್ರಾಬ್ಲಮ್ಸ್, ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಒಂದು ಬರುತ್ತೆ. ಅರ್ಬನ್ ಅಂತಂದರೆ ಏನು, ಕಾಂಕ್ರೀಟ್ ಕಟ್ಟಡಗಳು ಅಥವಾ ಸಿಮೆಂಟು, ಆ ಬಿಲ್ಡಿಂಗ್ಗಳೆಲ್ಲ ಹೀಟನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸರೌಂಡಿಂಗಲ್ಲಿ ಇರುವಂಥ ರೂರಲ್ ಏರಿಯಾಸ್ಗಳಿಗೆ ಕಂಪೇರ್ ಮಾಡಿದರೆ ಈ ಅರ್ಬನ್ ಏರಿಯಾ ಜಾಸ್ತಿ ಹೀಟ್ ಆಗುತ್ತೆ. ಯಾಕಂದರೆ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಅಬ್ಸಾರ್ಬ್ ಆ್ಯಂಡ್ ರಿಟೇನ್ ಹೀಟ್, ಮೇಕಿಂಗ್ ಸಿಟೀಸ್ ಹಾಟರ್ ದೆನ್ ಸರೌಂಡಿಂಗ್ ರೂರಲ್ ಏರಿಯಾ. ಮುತ್ತಲು ಹಳ್ಳಿಗಳಿಗೆ ಹೋಲಿಸಿದ್ರೆ ಅರ್ಬನ್ ಏರಿಯಾಸ್ಗಳಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಅದಕ್ಕೇನಂತ ಕರೀತಾರೆ, ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್. ಯಾಕೆ ಹಾಗಾಗುತ್ತೆ ಅಂತಂದರೆ ಮರಗಳ ಸಂಖ್ಯೆ ಕಡಿಮೆ, ಕಾಂಕ್ರೀಟ್ ಜಾಸ್ತಿ, ವೆಹಿಕಲ್ಸ್ಗಳು ಎಮಿಷನ್ ಜಾಸ್ತಿ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದರಿಂದ ಅರ್ಬನ್ ಹೀಟ್ ಐಲ್ಯಾಂಡ್ ಆಗುತ್ತೆ. ಇದರ ಪರಿಣಾಮ ಏನು, ಹೀಟ್ ಸ್ಟ್ರೆಸ್ಸು, ಎಲೆಕ್ಟ್ರಿಸಿಟಿ ಜಾಸ್ತಿ ಬೇಕು, ಮತ್ತು ಹೆಲ್ತ್ ಪ್ರಾಬ್ಲಮ್ಸ್. ಎಲೆಕ್ಟ್ರಿಸಿಟಿ ಯಾಕೆ ಜಾಸ್ತಿ ಬೇಕು, ಹೀಟ್ ಜಾಸ್ತಿ ಆಗ್ತಾ ಇದ್ದ ಹಾಗೆ AC, ಫ್ಯಾನು ಇದೆಲ್ಲ ಜಾಸ್ತಿ ಬೇಕಲ್ವಾ. ಹೆಲ್ತ್ ಪ್ರಾಬ್ಲಮ್ಸ್ಗಳು, ಕೃತಕತೆಯಲ್ಲೇ ಜಾಸ್ತಿ ಬದುಕಬೇಕಾಗತ್ತೆ. ನ್ಯಾಚುರಲ್ ಆಗಿರೋ ಏರ್ ಅಥವಾ ನ್ಯಾಚುರಲ್ ಪ್ಯೂರ್ ವಾಟರ್ ಏರ್ ಸಿಕ್ಕೋದಿಲ್ಲ, ಅದರಿಂದ ಹೆಲ್ತ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮತ್ತು ಅರ್ಬನ್ನಲ್ಲಿರುವಂಥ ಪೊಲ್ಯೂಷನ್ನು, ಏರ್ ಪೊಲ್ಯೂಷನ್ನು, ಯಾವುದರಿಂದ ವೆಹಿಕಲ್ಸ್, ಇಂಡಸ್ಟ್ರೀಸ್, ಕನ್ಸ್ಟ್ರಕ್ಷನ್ ಡಸ್ಟು ದೆಹಲಿಯಲ್ಲಿ ಆಗ್ತಾ ಇರುತ್ತೆ. ನಾಯ್ಸ್ ಪೊಲ್ಯೂಷನ್ ಆಗೋದು ಟ್ರಾಫಿಕ್ಕು, ಇಂಡಸ್ಟ್ರೀಸು, ಅರ್ಬನ್ ಕ್ರೌಡಿಂಗು. ವಾಟರ್ ಪೊಲ್ಯೂಷನ್ನಲ್ಲಿ ಯಾಕೆ, ಸೀವೇಜು, ಇಂಡಸ್ಟ್ರಿಯಲ್ ವೇಸ್ಟು ನೀರನ್ನು ಕಂಟ್ಯಾಮಿನೇಟ್ ಮಾಡುತ್ತೆ. ಯಮುನಾ ನದಿ ಕಂಟ್ಯಾಮಿನೇಟ್ ಆಗಿರೋದು, ಪೊಲ್ಯೂಷನ್ ಆಗಿರೋದು ಕೇಳಿರಬಹುದು ನೀವು. ವಾಟರ್ ಸ್ಟ್ರೆಸ್, ಡಿಮ್ಯಾಂಡ್ ಫಾರ್ ವಾಟರ್ ಯಾವತ್ತೂ ಕಡಿಮೆ ಆಗೋದಿಲ್ಲ, ವಾಟರ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇವಾಗ ಗ್ರೌಂಡ್ ವಾಟರ್ ಡಿಪ್ಲೀಟ್ ಆಗುತ್ತೆ. ಇರ್ರೆಗ್ಯುಲರ್ ವಾಟರ್ ಸಪ್ಲೈ, ಕೆಲವರಿಗೆ ಜಾಸ್ತಿ ಕೆಲವರಿಗೆ ಕಡಿಮೆ. ಟ್ಯಾಂಕರ್ ಡಿಪೆಂಡೆನ್ಸಿ, ಟ್ಯಾಂಕರ್ಗಳ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಬೆಂಗಳೂರು, ಚೆನ್ನೈನಲ್ಲಿ ಆವಾಗ ಈ ಕ್ರೈಸಿಸ್ನ ನಾವು ನೋಡ್ಬೋದು. ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಮುನ್ಸಿಪಲ್ ವೇಸ್ಟ್ ತುಂಬ ಜನರೇಟ್ ಆಗುತ್ತೆ, ಆದರೆ ಅವುಗಳನ್ನು ಸರಿಯಾಗಿ ಸೆಗ್ರಿಗೇಟ್ ಮಾಡೋದಿಲ್ಲ. ಲ್ಯಾಂಡ್ ಫಿಲ್, ಎಲ್ಲೆಲ್ಲೋ ಹೋಗಿ ಎಸೆದ್ಬಿಡೋದು, ಪ್ಲಾಸ್ಟಿಕ್ ಪೊಲ್ಯೂಷನ್ನು. ಲ್ಯಾಂಡ್ ಫಿಲ್ ಆದಮೇಲೆ ಅದಕ್ಕೆ ಫೈರ್, ಬೆಂಕಿ ಹಚ್ತಾರೆ ಎಷ್ಟೋ ಕಡೆ ಅಲ್ವಾ. ಕೆಲವೊಂದು ಗಾರ್ಬೇಜ್ ಮೌಂಟೇನ್ಗಳಿರುತ್ತೆ ಅಲ್ವಾ, ಕಸದ ರಾಶಿ ತುಂಬಿಕೊಂಡಿರೋದು, ದೊಡ್ಡ ದೊಡ್ಡ ರಾಶಿ ನೀವು ನೋಡಿರಬಹುದು. ಗಾರ್ಬೇಜ್ ಮೌಂಟೇನ್ಗಳಿದೆ ಎಷ್ಟೋ ಕಡೆ ಮೇಜರ್ ಸಿಟಿಗಳಲ್ಲಿ. ಅದರಿಂದ ಮತ್ತೆ ಪೊಲ್ಯೂಷನ್ನು, ಹೆಲ್ತ್ ಪ್ರಾಬ್ಲಮ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದ್ರ ಜೊತೆ ಸೋಷಿಯಲ್ ಮತ್ತು ಗವರ್ನೆನ್ಸ್ ಇಶ್ಯೂ, ಅರ್ಬನ್ ಪವರ್ಟಿ ಅಲ್ವಾ. ನಮ್ಮ ಹಳ್ಳಿಗಳಲ್ಲಿ ಹೇಗೆ ಪವರ್ಟಿ ಇದೆಯೋ ಅಲ್ಲೂ ಪವರ್ಟಿ ಇದೆ. ಯಾಕೆ ಪವರ್ಟಿ ಇದೆ ಅಂತಂದರೆ ರೆಂಟ್ ಜಾಸ್ತಿ. ಪವರ್ಟಿ ವಿಶಿಯಸ್ ಸೈಕಲ್ ನೆನಪಾಗ್ತಾ ಇದೆಯಾ, ಎಕ್ಸ್ಪೆನ್ಸಿವ್ ಹೆಲ್ತ್ ಕೇರ್, ಇನ್ಸೆಕ್ಯೂರ್ ಎಂಪ್ಲಾಯ್ಮೆಂಟ್. ಏನು ಪವರ್ಟಿ ವಿಶಿಯಸ್ ಸೈಕಲ್ ನೆನಪು ಮಾಡ್ಕೊಳ್ಳಿ. ಇನ್ಕಮ್ ಇದೆ, ಓಕೆ, ಅರ್ಬನ್ನಲ್ಲಿ ಇನ್ಕಮ್ ಇದ್ದರೂ ರೆಂಟ್ ಜಾಸ್ತಿ, ಹೆಲ್ತ್ ಕೇರ್ ಎಕ್ಸ್ಪೆನ್ಸಿವು, ಎಂಪ್ಲಾಯ್ಮೆಂಟ್ ಇನ್ಸೆಕ್ಯೂರಿಟಿ ಇರೋದ್ರಿಂದ ಲೋವರ್ ಸೇವಿಂಗ್ಸ್ ಅಲ್ವಾ. ಸೇವಿಂಗ್ಸ್ ಇರೋದಿಲ್ಲ, ಸೇವಿಂಗ್ಸ್ ಇಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದರೆ ಪ್ರೊಡಕ್ಟಿವಿಟಿ ಇರೋದಿಲ್ಲ, ಪ್ರೊಡಕ್ಟಿವಿಟಿ ಇಲ್ಲ ಅಂತಂದರೆ ಮತ್ತೆ ಇನ್ಕಮ್ ರೈಸ್ ಆಗೋದಿಲ್ಲ, ಪವರ್ಟಿಲೇ ಇರಬೇಕಾಗುತ್ತೆ. ಮತ್ತು ಲೋ ಇನ್ಕಮ್, ಆ ಒಂದು ಸೈಕಲ್ ನೆನಪಾಗಬೇಕು. ಅದೇ ಆ ಅರ್ಬನ್ ಪವರ್ಟಿ ನಾವು ನೋಡಿದ್ದೇವೆ, ಅರ್ಬನ್ನಲ್ಲೂ ನೋಡ್ತಾ ಇದ್ದೇವೆ. ಅನ್ಲೈಕ್ ವಿಲೇಜಸ್, ಅರ್ಬನ್ ಮೈಗ್ರೆಂಟ್ಸ್ ಆಫನ್ ಲ್ಯಾಕ್ ಕಮ್ಯುನಿಟಿ ಸಪೋರ್ಟ್. ವಿಲೇಜಸ್ಸಲಾದರೆ ಒಂದು ಅವರದ್ದೇ ಆದಂಥ ಸಮುದಾಯ, ಜಾತಿದಿರಬಹುದು ಅಥವಾ ಅವರದ್ದೇ ಒಂದು ಗುಂಪಿರುತ್ತೆ. ಆದರೆ ಅರ್ಬನ್ನಲ್ಲಿ ಹಾಗಿರೋದಿಲ್ಲ, ಅನಾನಿಮಿಟಿ ಜಾಸ್ತಿ, ಕಮ್ಯುನಿಟಿ ಸಪೋರ್ಟ್ ಇಲ್ಲ, ಸೋಷಲ್ ಸೇಫ್ಟಿ ನೆಟ್ವರ್ಕ್ಗಳು ಇಲ್ಲ. ಅರ್ಬನ್ ಪವರ್ಟಿ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡವನ್ನು ತರುತ್ತೆ, ಆಂಗ್ಸೈಟಿ ಕ್ರಿಯೇಟ್ ಮಾಡುತ್ತೆ. ಇದ್ರ ಜೊತೆ
ರ್ಯಾಪಿಡ್ ಅರ್ಬನೈಸೇಷನ್ ಸಮ್ಟೈಮ್ಸ್ ಇನ್ಕ್ರೀಸ್ ಥೆಫ್ಟ್ ಅಂತಂದರೆ ಕಳ್ಳತನ, ವೈಲೆನ್ಸು, ಸೈಬರ್ ಕ್ರೈಮು, ವುಮೆನ್ಸ್ ಇನ್ಸೆಕ್ಯೂರಿಟಿ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಯಾರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ? ವಿಮೆನ್, ಎಲ್ಡರ್ಲಿ, ಮೈಗ್ರೆಂಟ್ ವರ್ಕರ್ಸ್. ಗೊತ್ತಿರೋದಿಲ್ಲ ಅರ್ಬನ್ ಸಿಸ್ಟಮ್ ಹೇಗಿರುತ್ತೆ ಅಂತ, ಗೊತ್ತೇ ಇರೋದಿಲ್ಲ ಹೊಸದಾಗಿ ಬಂದವರಿಗೆ. ಚಿಲ್ಡ್ರನ್, ಇವರೆಲ್ಲರನ್ನ ಟಾರ್ಗೆಟ್ ಮಾಡಿಕೊಂಡು ಬೇರೆ ಬೇರೆ ದೌರ್ಜನ್ಯ, ದುಷ್ಕೃತ್ಯಗಳು ನಡೀತಾ ಇದೆ. ಕ್ರೈಮು, ಸೇಫ್ಟಿ ಅದನ್ನು ಸಹ ನಾವು ಪರಿಗಣಿಸಬೇಕಾಗತ್ತೆ. ಇನ್ನು ಕೆಲವೊಂದು ಪ್ರದೇಶದಲ್ಲಿ ಲೇಕ್ ಇರುತ್ತೆ, ಮೊದಲು ಕೆರೆ ಇರುತ್ತೆ, ಅದನ್ನು ಎನ್ಕ್ರೋಚ್ ಮಾಡಿ ಬಿಲ್ಡಿಂಗ್ ನಿರ್ಮಾಣ ಮಾಡಿರ್ತಾರೆ. ವೆಟ್ಲ್ಯಾಂಡ್ ಇರುತ್ತೆ, ಸಂಪೂರ್ಣವಾಗಿ ಅದು ಮಾಯ ಆಗಿಬಿಟ್ಟಿರುತ್ತೆ. ಡ್ರೈನೇಜ್ ಚಾನಲ್ಲು, ಅದೆಲ್ಲವನ್ನು ಎನ್ಕ್ರೋಚ್ ಮಾಡಿಕೊಂಡು ಅಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿರ್ತಾರೆ. ಇದರಿಂದ ಫ್ಲಡ್ ಜಾಸ್ತಿ ಆಗುತ್ತೆ. ನೀರು ಹರಿದಾಡಲಿಕ್ಕೆ ಜಾಗನೇ ಇರೋದಿಲ್ಲ. ಬೆಂಗಳೂರಿನಲ್ಲಿ ನೋಡಿ ನೀವು, ಸಣ್ಣ ಮಳೆ ಬಂದರೂ ಪ್ರವಾಹದ ಪರಿಸ್ಥಿತಿ. ಕಾಂಕ್ರಿಟೈಸೇಷನ್ ಜಾಸ್ತಿ ಆಗಿದೆ, ಡ್ರೈನೇಜ್ ಸಿಸ್ಟಮ್ ಸರಿಯಾಗಿಲ್ಲ, ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಜಾಸ್ತಿ ಇದೆ. ಚೆನ್ನೈ ಫ್ಲಡ್, ಬೆಂಗಳೂರು ಅರ್ಬನ್ ಫ್ಲಡ್ಡಿಂಗ್ ಇದಕ್ಕೆಲ್ಲ ಎಕ್ಸಾಂಪಲ್. ಇಷ್ಟೆಲ್ಲ ಸಮಸ್ಯೆ ಇದೆ ಅರ್ಬನೈಸೇಷನ್ ಸಂಬಂಧಪಟ್ಟಿದ್ದು. ಇದಕ್ಕೆ ಏನು ಹಾಗಾದರೆ ಪರಿಹಾರ? ಇಂಡಿಯಾ ನೀಡ್ಸ್ ಸಸ್ಟೈನೇಬಲ್ ಆ್ಯಂಡ್ ಪ್ಲ್ಯಾನ್ಡ್ ಅರ್ಬನೈಸೇಷನ್. ಅಂದರೆ ಉದಾಹರಣೆಗೆ ಒಂದು ಗವರ್ನೆನ್ಸ್ ರಿಫಾರ್ಮ್ಗಳಲ್ಲಿ, ಪ್ಲಾನಿಂಗ್ ಮತ್ತು ಗವರ್ನೆನ್ಸ್ ರಿಫಾರ್ಮ್ ಏನು ನೋಡ್ಬೋದು? ಪ್ಲ್ಯಾನ್ಡ್ ಸ್ಯಾಟಲೈಟ್ ಟೌನ್ಸ್. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಬೆಂಗಳೂರಿನಲ್ಲಿ ನೀವು ಕೇಳಿರಬಹುದು. ಸ್ಮಾಲರ್ ಟೌನ್ಸ್ ಆ ಥರ ಈಗ ನಿಯರ್ ಬೈ ಸ್ಮಾಲರ್ ಟೌನನ್ನು ಡೆವಲಪ್ ಮಾಡೋದು. ಅವಾಗ ಮೆಗಾ ಸಿಟಿಗಳ ಮೇಲೆ ಇರುವಂಥ ಒಂದು ಪ್ರೆಷರ್ ಕಡಿಮೆ ಆಗುತ್ತೆ. ನವಿ ಮುಂಬೈ ರಿಡ್ಯೂಸಿಂಗ್ ಬರ್ಡನ್ ಆನ್ ಮುಂಬೈ. ಮುಂಬೈಲಿ ಆ ಥರ ಒಂದು ಪಕ್ಕದಲ್ಲಿ ನವಿ ಮುಂಬೈ ಅಂತ ಮಾಡಿ ಒಂದೇ ಕಡೆ ಎಲ್ಲ ಕಾನ್ಸಂಟ್ರೇಟ್ ಆಗೋದಲ್ಲ, ಡಿಸ್ಟ್ರಿಬ್ಯೂಟ್ ಮಾಡೋದು ರಿಸೋರ್ಸನ್ನು, ಆಪರ್ಚುನಿಟಿಯನ್ನು. ಟ್ರಾನ್ಸಿಟ್ ಓರಿಯೆಂಟೆಡ್ ಡೆವಲಪ್ಮೆಂಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮನ್ನು ಮುಖ್ಯವಾಗಿ ಗಮನದಲ್ಲಿಟ್ಕೋಬೇಕು. ಪ್ರೈವೇಟ್ ವೆಹಿಕಲ್ ಮೇಲೆ ಇರುವಂಥ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕು. ಉದಾಹರಣೆಗೆ ಮೆಟ್ರೋ, ಈಗ ಬೆಂಗಳೂರಿನಲ್ಲಿ ಮೆಟ್ರೋ ಇದೆ, ಮೆಟ್ರೋವನ್ನು ತುಂಬ ಜನ ಬಳಸ್ತಾರೆ. ಆ ರೀತಿಯಾದಂಥ ವ್ಯವಸ್ಥೆ. ಮತ್ತು ಅರ್ಬನ್ ಲೋಕಲ್ ಬಾಡೀಸ್ಗಳಿರುತ್ತೆ. 74th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮೂಲಕ ಅದನ್ನು ಅರ್ಬನ್ ಲೋಕಲ್ ಬಾಡೀಸ್ಗೆ ಅವಕಾಶ ಇದೆ. ಆದರೆ ಅಲ್ಲಿ ಸಮಸ್ಯೆ ಏನು? ದೇ ಸಫರ್ ಫ್ರಾಮ್ ವೀಕ್ ಫಿನಾನ್ಸಸ್, ಸ್ಟಾಫ್ ಇಲ್ಲ, ಲಿಮಿಟೆಡ್ ಆಟೋನಮಿ. ಈ ಸಮಸ್ಯೆಗಳನ್ನ ಮೊದಲು ಬಗೆಹರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಿಟೀಸ್ಗಳಿಗೆ ಏನು ಬೇಕು? ಟ್ಯಾಕ್ಸೇಷನ್ ಪವರ್ ಇನ್ನೂ ಬೇಕು. ಮುನ್ಸಿಪಲ್ ಬಾಂಡ್ಗಳನ್ನು, ಅರ್ಬನ್ ಮುನ್ಸಿಪಲ್ ಬಾಂಡ್ಗಳನ್ನು ಇಶ್ಯೂ ಮಾಡಲಿಕ್ಕೆ ಇನ್ನಷ್ಟು ಸ್ವಾತಂತ್ರ್ಯ ಬೇಕಾಗಿರುತ್ತೆ. ಪ್ರೆಡಿಕ್ಟೇಬಲ್ ಫಂಡಿಂಗ್, ಹಣಕಾಸು ಎಲ್ಲಿಂದ ಬರುತ್ತೆ, ಹೇಗೆ ಉಪಯೋಗ ಮಾಡಬೇಕು, ಪ್ರೆಡಿಕ್ಟಬಿಲಿಟಿ ಇದ್ದರೆ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಬಹುದು. ಮುಂದಿನ ವರ್ಷ ಎಷ್ಟು ಹಣ ಬರುತ್ತೆ ಅಂತಲೇ ನಮಗೆ ಅನ್ಸರ್ಟಿನಿಟಿ ಇದ್ದರೆ ಪ್ಲ್ಯಾನಿಂಗ್ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ, ಸರಿಯಾಗಿ ಪ್ಲ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಎನ್ವೈರ್ಮೆಂಟಲ್ ರೆಮಿಡೀಸ್ ನೋಡೋದಾದರೆ ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್. ಬ್ಲೂ ಅಂತಂದರೆ ನೀರಿಗೆ ಸಂಬಂಧಪಟ್ಟಿರೋದು, ಲೇಕ್ಸು, ರಿವರ್ಸು, ವೆಟ್ಲ್ಯಾಂಡ್ಸ್, ಬ್ಲೂ ಇನ್ಫ್ರಾಸ್ಟ್ರಕ್ಚರ್ ಇವುಗಳನ್ನು ಜಾಸ್ತಿ ಬಿಲ್ಡ್ ಮಾಡೋದು. ಗ್ರೀನ್ ಅಂತಂದರೆ ಹಸಿರು, ಪರಿಸರ, ಪಾರ್ಕು, ಫಾರೆಸ್ಟು, ಅರ್ಬನ್ ಗ್ರೀನರಿ. ಬ್ಲೂ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಬಿಲ್ಡ್ ಮಾಡಬೇಕು. ಅದರಿಂದ ಏನಾಗುತ್ತೆ? ಫ್ಲಡ್ಡಿಂಗ್ ಕಡಿಮೆ ಆಗುತ್ತೆ, ಟೆಂಪ್ರೇಚರ್ ಲೋ ಆಗುತ್ತೆ, ಏರ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇಲ್ಲೇ ಬರೋ ಇನ್ನೊಂದು ಕಾನ್ಸೆಪ್ಟ್ ಏನು? ಸ್ಪಾಂಜ್ ಸಿಟಿ ಕಾನ್ಸೆಪ್ಟ್. ಅಂದರೆ ಸಿಟಿ ಇಸ್ ಡಿಸೈನ್ ಟು ಅಬ್ಸಾರ್ಬ್ ರೇನ್ ವಾಟರ್ ನ್ಯಾಚುರಲಿ. ನ್ಯಾಚುರಲ್ ಆಗಿ ರೇನ್ ವಾಟರ್ ಅಬ್ಸಾರ್ಬ್ ಆಗಬೇಕು. ಈಗ ಪರ್ಮಿಯೇಬಲ್ ಪೇವ್ಮೆಂಟ್ಸ್, ಪಾದಚಾರಿಗಳ ಒಂದು ಮಾರ್ಗ ಇರುತ್ತವಲ್ವ, ಅಲ್ಲೆಲ್ಲ ನೀವು ನೋಡಿರ್ಬೋದು ಹೋಲ್ಸ್ ಇರುತ್ತೆ. ಆ ಥರ ನೀರು ಹರಿದು ಹೋಗಲಿಕ್ಕೆ ಜಾಗ ಇರಬೇಕು. ರೇನ್ ಗಾರ್ಡನ್, ಅರ್ಬನ್ ವೆಟ್ಲ್ಯಾಂಡ್, ರೂಫ್ ಟಾಪ್ ಹಾರ್ವೆಸ್ಟಿಂಗ್, ಮೇಲ್ಛಾವಣಿಯ ಮೂಲಕ ನೀವು ಕೇಳಿರಬಹುದು ರೂಫ್ ಟಾಪ್ ಹಾರ್ವೆಸ್ಟಿಂಗ್. ಯಾವುದೋ ಒಂದು ಶಬ್ದ ಇಲ್ಲಿ ಗೊತ್ತಾಗಿಲ್ಲ, ಅರ್ಥನೇ ಆಗಿಲ್ಲ ಅಂತಂದರೆ ಒಂದು ಸಾರಿ ಗೂಗಲಲ್ಲಿ ಸರ್ಚ್ ಮಾಡಿ, ಅದರ ಇಮೇಜ್ ನೋಡಿ. ಇಮೇಜ್ ನೋಡಿದಾಗ ಹೆಚ್ಚಿನ ಒಂದು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಡೈರೆಕ್ಟಾಗಿ ಇಮೇಜ್ ಹಾಕಲಿಕ್ಕೆ ಆಗಲ್ಲ, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಕೆಲವು ಇಮೇಜಸ್ಗಳು ನಮ್ಮದು ಓನರ್ಶಿಪ್ ಇರೋದಿಲ್ಲ. ಆ ಓನರ್ಶಿಪ್ ಇರೋರು ಕಾಪಿರೈಟ್ ಇಶ್ಯೂ ಕ್ರಿಯೇಟ್ ಮಾಡಬಹುದು, ಸಾಧ್ಯತೆ ಇರುತ್ತೆ. ಹಾಗಾಗಿ ಇಮೇಜಸ್ಗಳನ್ನು ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ರೂಫ್ ಟಾಪ್ ಹಾರ್ವೆಸ್ಟಿಂಗ್, ಇದೆಲ್ಲದರಿಂದ ನಾವು ಸ್ಪಾಂಜ್ ಸಿಟಿ ಅಥವಾ ಎಫಿಷಿಯೆಂಟಾಗಿ ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಅರ್ಬನನ್ನು ಕ್ರಿಯೇಟ್ ಮಾಡಬಹುದು. ಎಲ್ಲದರಿಂದ ಅರ್ಬನ್ ಫ್ಲಡ್ ಕಡಿಮೆ ಆಗುತ್ತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಇಂಪ್ರೂವ್ ಆಗುತ್ತೆ. ಇದ್ರ ಜೊತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ವಿ. ಸೊ ಸೆಗ್ರಿಗೇಷನ್ ಎಟ್ ಸೋರ್ಸ್, ಈಗೆಲ್ಲ ಆಲ್ಮೋಸ್ಟ್ ಕೆಲವೊಂದು ಕಡೆ ನೋಡಿರ್ಬಹುದಲ್ವ ನೀವು, ಸೋರ್ಸಲ್ಲೇ ಸೆಗ್ರಿಗೇಟ್ ಮಾಡೋದು. ಅಂತಂದರೆ ಈಗ ಬೇರೆ ಬೇರೆ ಬಾಕ್ಸ್ಗಳಿರುತ್ತೆ. ಯಾವುದು ಈಗ ಪ್ಲಾಸ್ಟಿಕ್ ಇರುತ್ತೆ, ಮತ್ತು ಹಸಿ ಕಸ, ಒಣ ಕಸ, ಅದೊಂದು ಹೌದು.
ರೀಸೈಕ್ಲಿಂಗ್, ಕಾಂಪೋಸ್ಟಿಂಗ್, ವೇಸ್ಟ್ ಟು ಎನರ್ಜಿ ಪ್ಲಾಂಟ್ಸ್ ಅದನ್ನು ಮುಖ್ಯವಾಗಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಅದರ ಜೊತೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡೋದು. ಒಂದ್ಸರಿ ಯೂಸ್ ಮಾಡಿ ಬಿಸಾಕ್ಬಿಡೋದು ಅಂಥ ಯೂಸ್ ಪ್ಲಾಸ್ಟಿಕ್ಸ್ ಇರುತ್ತೆ, ಕಡಿಮೆ ಯೂಸ್ ಮಾಡಬೇಕು. ಮತ್ತು ಇನ್ಕ್ಲೂಸಿವ್ ಅರ್ಬನ್ ಡೆವಲಪ್ಮೆಂಟ್ ಹಾಗಂದ್ರೇನು? ಅರ್ಬನೈಸೇಷನ್ ಅಂತಂದರೆ ಶ್ರೀಮಂತರಿಗೆ ಮಾತ್ರ ಅಲ್ಲ, ಅಫೋರ್ಡೆಬಲ್ ಆಗಿರಬೇಕು, ಎಕ್ಸೆಸಿಬಲ್ ಆಗಿರಬೇಕು, ಇಕ್ವಿಟೇಬಲ್ ಆಗಿರಬೇಕು. ಬಡ ವ್ಯಕ್ತಿಗಳು ಸಮಾಜಕ್ಕೆ ಹೇಗೆ ಇಂಪಾರ್ಟೆಂಟು ಅಲ್ವಾ? ಒಂದು ನಗರೀಕರಣ ಪ್ರಕ್ರಿಯೆ ಆಗ್ತಾ ಇದೆ ಅಂತಂದರೆ ಬಡ ವ್ಯಕ್ತಿಗೂ ಸಹ ಅದರ ಉಪಯೋಗಗಳು ಸಿಗಬೇಕು. ಕೈಗೆಟುಕುವ ದರದಲ್ಲಿ ಅವನು ಬೇಕಾಗಿದ್ದನ್ನು ಖರೀದಿ ಮಾಡಲಿಕ್ಕೆ ಆಗಬೇಕು. ಎಲ್ಲ ವ್ಯವಸ್ಥೆಗಳು ಎಕ್ಸೆಸಿಬಲ್ ಇರಬೇಕು, ಅವನಿಗೆ ಇಕ್ವಿಟೇಬಲ್, ಸಮಾನವಾಗಿ ಅವನಿಗೂ ಬದುಕಲಿಕ್ಕೆ ಆಗಬೇಕು. ಅದಕ್ಕೋಸ್ಕರ ಅಫೋರ್ಡೆಬಲ್ ಹೌಸಿಂಗ್, ಸ್ಲಮ್ ರೀಡೆವಲಪ್ಮೆಂಟ್, ಸ್ಲಮ್ಮನ್ನು ರೀಡೆವಲಪ್ ಮಾಡೋದು, ಪಬ್ಲಿಕ್ ಹೆಲ್ತ್ ಕೇರ್, ಮೈಗ್ರೆಂಟ್ ವೆಲ್ಫೇರ್ ಇಂಥದ್ರ ಕಡೆ ಸರ್ಕಾರ ಫೋಕಸ್ ಮಾಡಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಸರ್ಕಾರ ಏನಾದರೂ ಮಾಡಿದೆಯಾ ಅಂತ ಕೇಳಿದರೆ ಹೌದು, ಗೌರ್ಮೆಂಟ್ ಇನಿಷಿಯೇಟಿವ್ಗಳನ್ನು ನಾವು ನೋಡಬಹುದು. ಸ್ಮಾರ್ಟ್ ಸಿಟೀಸ್ ಮಿಷನ್, ಡಿಜಿಟಲ್ ಗವರ್ನೆನ್ಸ್, ಮೊಬಿಲಿಟಿ, ಇನ್ಫ್ರಾಸ್ಟ್ರಕ್ಚರ್, ಅರ್ಬನ್ ಎಫಿಷಿಯನ್ಸಿ ಇದನ್ನೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಸ್ಮಾರ್ಟ್ ಸಿಟೀಸ್ ಮಿಷನ್ ಅನ್ನು ತಂದಿದ್ದಾರೆ. ಸಮ್ಟೈಮ್ಸ್ ಕ್ರಿಟಿಸೈಸ್ಡ್ ಫಾರ್ ಫೋಕಸಿಂಗ್ ಮೋರ್ ಆನ್ ಟೆಕ್ನಾಲಜಿ ದೆನ್ ಇನ್ಕ್ಲೂಸಿವ್ನೆಸ್. ಇದಕ್ಕೆ ಒಂದು ಟೀಕೆ ಏನು ಕೇಳಿ ಬರುತ್ತೆ ಅಂತಂದರೆ, ಸ್ಮಾರ್ಟ್ ಸಿಟೀಸ್ಗಳು ಟೆಕ್ನಾಲಜಿನೇ ಜಾಸ್ತಿ ಫೋಕಸ್ ಮಾಡ್ತಾ ಇವೆ, ಆದರೆ ಇನ್ಕ್ಲೂಸಿವ್ನೆಸ್ ಜಾಸ್ತಿ ಇರಬೇಕಿತ್ತು. ಟೆಕ್ನಾಲಜಿ ಈಗ ದೊಡ್ಡ ದೊಡ್ಡ ಮೊಬೈಲು, ಸಾಫ್ಟ್ವೇರು ಇದನ್ನು ಅಳವಡಿಸಿರೋದ್ರಿಂದ ಅದರ ಅಕ್ಸೆಸಿಬಿಲಿಟಿ ಇರೋರು ಅದನ್ನು ಬಳಸ್ತಾರೆ, ಎಲ್ರಿಗೂ ಅದು ಸಿಕ್ಕೋದಿಲ್ಲ. ಎಲ್ಲರನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನು ಡೆವಲಪ್ ಮಾಡಬೇಕಿತ್ತು. ಇನ್ನೊಂದು ಅಮೃತ್, ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ಸ್ ಫೋಕಸ್. ನೋಡಿ, ಏನಿದು ಅಮೃತ್, ಫುಲ್ ಫಾರ್ಮು ಅಟಲ್ ಮಿಷನ್ ಫಾರ್ ರಿಜುವನೇಷನ್ ಆ್ಯಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ? ವಾಟರ್ ಸಪ್ಲೈ, ಸಿವರೇಜ್, ಅರ್ಬನ್ ಟ್ರಾನ್ಸ್ಪೋರ್ಟ್, ಗ್ರೀನ್ ಸ್ಪೇಸಸ್ ಎಲ್ಲದರ ಮೇಲೆ ಫೋಕಸ್ ಮಾಡುತ್ತೆ ಅಮೃತ್. PM ಆವಾಸ್ ಯೋಜನಾ, ಅರ್ಬನ್ ಪೂವರಿಗೋಸ್ಕರ ಇರೋದು. ಹೌಸಿಂಗ್ ಫಾರ್ ಆಲ್, ಎಲ್ರಿಗೂ ವಸತಿ ವ್ಯವಸ್ಥೆ ಸಿಗಬೇಕು. ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ ಅಂತ ಇನ್ನೊಂದಿದೆ, ಅದರಲ್ಲಿ ಸ್ಯಾನಿಟೇಷನ್ನು, ವೇಸ್ಟ್ ಮ್ಯಾನೇಜ್ಮೆಂಟು, ಸೈಂಟಿಫಿಕ್ ವೇಸ್ಟ್ ಪ್ರೊಸೆಸಿಂಗ್, ವೇಸ್ಟ್ ಕಲೆಕ್ಟ್ ಮಾಡಿ ಆದಮೇಲೆ ಸಹ ಪ್ರೊಸೆಸಿಂಗ್ ಅನ್ನುವಂಥ ಪಾರ್ಟ್ ಇರುತ್ತೆ, ಅದನ್ನು ಸಹ ವೈಜ್ಞಾನಿಕವಾಗಿ ಸರಿಯಾಗಿ ಮಾಡಬೇಕು. ಈಗ ಮುಂದೆ ಕೆಲವೊಂದು ಕಾನ್ಸೆಪ್ಟ್ಗಳು ಎಮರ್ಜ್ ಆಗ್ತಾ ಇದೆ. ಸಸ್ಟೈನಬಲ್ ಸಿಟೀಸ್ ಅಂತ ಅಂದರೆ ಸಿಟೀಸ್ ದಟ್ ಬ್ಯಾಲೆನ್ಸ್ ಇಕನಾಮಿಕ್ ಗ್ರೋತ್. ಸಸ್ಟೈನಬಿಲಿಟಿ ಅಂತಂದ್ರೆ ಅದೇ ಅಲ್ವಾ, ಇಕನಾಮಿ ಗ್ರೋ ಆಗ್ತಾ ಇರಬೇಕು, ಅದೇ ಸಂದರ್ಭದಲ್ಲಿ ಪರಿಸರಕ್ಕೆ ಹಾನಿ ಆಗಬಾರ್ದು. ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ ಇಂಪಾರ್ಟೆಂಟ್. ಸೋಷಿಯಲ್ ಇನ್ಕ್ಲೂಷನ್, ಸಮಾಜದ ಎಲ್ಲ ವರ್ಗವನ್ನು ನಾವು ಒಳಗೊಂಡಿರಬೇಕು, ಎಲ್ಲರನ್ನ ಒಳಗೊಂಡಂತಹ ಬೆಳವಣಿಗೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಇಂಪಾರ್ಟೆಂಟ್. ದ ಸಿಟೀಸ್ ಕೆಪಬಲ್ ಆಫ್ ಹ್ಯಾಂಡ್ಲಿಂಗ್ ಕ್ಲೈಮೇಟ್ ಡಿಸಾಸ್ಟರ್ಸ್. ಇಲ್ಲಿ ಬರೋ ಒಂದು ಕಾನ್ಸೆಪ್ಟ್ ಏನು? ರೆಸಿಲಿಯಂಟ್ ಸಿಟೀಸ್. ಎಸ್, ಇದು ಸಸ್ಟೈನಬಲ್ ಸಿಟೀಸ್, ಇದು ರೆಸಿಲಿಯಂಟ್ ಸಿಟೀಸ್. ರೆಸಿಲಿಯಂಟ್ ಅಂತಂದರೆ ಮುಂದೆ ಏನೇ ಅವಘಡಗಳಾದರೂ, ಡಿಸಾಸ್ಟರ್ ಆದರೂ ಅದನ್ನು ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ, ಸ್ಥಿತಿಸ್ಥಾಪಕತ್ವ, ಕನ್ನಡದಲ್ಲಿ ಕೆಲವೊಂದು ಶಬ್ದ ಬರುತ್ತೆ ಆ ಥರ. ಕ್ಲೈಮೇಟ್ ಡಿಸಾಸ್ಟರ್ ಆಗಿರಬಹುದು, ಫ್ಲಡ್ಸ್, ಹೀಟ್ ವೇವ್ಸ್, ಪ್ಯಾಂಡಮಿಕ್ಸ್ ಏನೇ ಇರಲಿ ಎಲ್ಲವನ್ನು ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ಇರಬೇಕು ಸಿಟೀಸ್ಗಳಿಗೆ. ಇನ್ನು ಸ್ಮಾರ್ಟ್ ಸಿಟಿ, ಸಸ್ಟೈನಬಲ್ ಸಿಟಿ ಡಿಫ್ರೆನ್ಸ್ ಏನಂತಂದರೆ, ಸ್ಮಾರ್ಟ್ ಸಿಟಿ ಈಗ ಜಾಸ್ತಿ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡ್ತಾ ಇದೆ, ಡಿಜಿಟಲ್ ಗವರ್ನೆನ್ಸ್, ಎಫಿಷಿಯನ್ಸಿ ಕಡೆ ಫೋಕಸ್ ಮಾಡ್ತಾ ಇದ್ದಾರೆ. ಸಸ್ಟೈನಬಲ್ ಅಂತಂದರೆ ಇಕಾಲಜಿ, ಪರಿಸರ ವ್ಯವಸ್ಥೆ ಜಾಸ್ತಿ ಮಹತ್ವವನ್ನು ಪಡ್ಕೊಂಡಿರುತ್ತೆ. ಎನ್ವೈರ್ಮೆಂಟಲ್ ಬ್ಯಾಲೆನ್ಸ್ ಮುಖ್ಯ. ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, ಟೆಂಪ್ರರಿ ಫಿಕ್ಸ್ ಅಲ್ಲ, ಲಾಂಗ್ ಟರ್ಮ್ ಸೊಲ್ಯೂಷನ್ ಕಡೆ ನಾವು ಹೆಚ್ಚು ಗಮನವನ್ನು ಕೊಡ್ತೇವೆ. ಸಸ್ಟೈನಬಲ್ ಸಿಟಿ ಭಾರತಕ್ಕೆ ಎರಡೂ ಬೇಕು, ಇದು ಗೊತ್ತಿರಲಿ. ಸ್ಮಾರ್ಟ್ ಸಿಟಿಗಳು ಬೇಕು, ಸಸ್ಟೈನಬಲ್ ಸಿಟಿಗಳು ಬೇಕು ಅಲ್ವಾ. ಎರಡೂ ಇದ್ದರೆ ಮಾತ್ರ ನಾವು ಎಫಿಷಿಯನ್ಸಿನೂ ಇರಬೇಕು, ಸಸ್ಟೈನಬಿಲಿಟಿನೂ ಇರಬೇಕು. SDG 11, SDG ಅಂತಂದರೆ ಯುನೈಟೆಡ್ ನೇಷನ್ಸಿನ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇದರಲ್ಲಿ 11 ಏನು ಫೋಕಸ್ ಮಾಡುತ್ತೆ ಅಂತಂದರೆ ಸಸ್ಟೈನೇಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್, ಅದರ ಮೇಲೆ ಫೋಕಸ್ ಮಾಡೋದು. ಅದರ ಮುಖ್ಯವಾದ ಗೋಲ್ಸ್ ಏನು? ಅಫೋರ್ಡೆಬಲ್ ಹೌಸಿಂಗ್, ಸಸ್ಟೈನೇಬಲ್ ಟ್ರಾನ್ಸ್ಪೋರ್ಟ್, ರೆಡ್ಯೂಸ್ಡ್ ಪೊಲ್ಯೂಷನ್, ಡಿಸಾಸ್ಟರ್ ರೆಸಿಲಿಯನ್ಸ್. ಈ ಕಡೆ ನೋಡಿರೋ ಪಾಯಿಂಟೇ, ಇವರು ಸಾದೇ ಗುರಿಯನ್ನು ಇಟ್ಕೊಂಡಿದ್ದಾರೆ. ಇನ್ನು ಅರ್ಬನೈಸೇಷನಿನ ಪಾಸಿಟಿವ್ ಮತ್ತು ನೆಗೆಟಿವ್ ಆಸ್ಪೆಕ್ಟನ್ನು ನೋಡಿದ್ರೆ, ಪಾಸಿಟಿವ್ ಏನು? ಇಕನಾಮಿ ಗ್ರೋ ಆಗುತ್ತೆ, ಇನೋವೇಷನ್ ಜಾಸ್ತಿ ಇದೆ, ಕಲ್ಚರಲ್ ಡೈವರ್ಸಿಟಿ ಇದೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಆಗ್ತಾ ಇದೆ ಅರ್ಬನೈಸೇಷನ್ನಿಂದ.
ನೆಗೆಟಿವ್ ಏನು? ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ಸ್ಲಮ್ಗಳ ಡೆವಲಪ್ಮೆಂಟ್ ಆಗ್ತಾ ಇದೆ, ಪೊಲ್ಯೂಷನ್, ಎನ್ವೈರ್ಮೆಂಟ್ ಡಿಗ್ರೇಡೇಷನ್, ಇನ್ಫ್ರಾಸ್ಟ್ರಕ್ಚರ್ ಆರ್ ರಿಸೋರ್ಸ್ ಸ್ಟ್ರೆಸ್, ಇದು ನೆಗೆಟಿವ್. ಹಾಗಾಗಿ ನೋಡಿ, ಇದು ಒಂದು ಪಾಯಿಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಅರ್ಬನೈಸೇಷನ್ ಇಟ್ ಸೆಲ್ಫ್ ಇಸ್ ನಾಟ್ ದಿ ಪ್ರಾಬ್ಲಮ್, ಅನ್ಪ್ಲಾನ್ಡ್ ಅರ್ಬನೈಸೇಷನ್ ಇಸ್. ನಗರೀಕರಣ ಒಂದು ಸಮಸ್ಯೆ ಅಲ್ಲ, ಆದರೆ ಸರಿಯಾಗಿ ಯೋಜಿತವಲ್ಲದೆ ಹೇಗೋ ನಗರೀಕರಣ ಆದರೆ ಅದು ಸಮಸ್ಯೆ. ಲಾಸ್ಟಲ್ಲಿ ನಾವು ಇದಕ್ಕೆ ಕನ್ಕ್ಲೂಷನ್ ಥರ ಏನು ನೋಡ್ಬೋದು ಅಂತಂದರೆ, ಅರ್ಬನೈಸೇಷನ್ ಇಸ್ ಇನ್ಎವಿಟಬಲ್ ಫಾರ್ ಇಂಡಿಯಾಸ್ ಇಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್. ನಗರೀಕರಣ ಆಗ್ತಾನೇ ಇರುತ್ತೆ, ಅದು ಖಂಡಿತ, ನಾವು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಆದರೆ ಬಟ್ ಇಟ್ಸ್ ಕರೆಂಟ್ ಫಾರ್ಮ್ ರಿಮೇನ್ಸ್ ಅನ್ಇವನ್ ಆ್ಯಂಡ್ ಅನ್ಸಸ್ಟೈನೇಬಲ್. ಅಂದರೆ ಈಗ ಆಗ್ತಾ ಇದೆಯಲ್ವಾ ನಗರೀಕರಣ, ಇದು ಅನ್ಸಸ್ಟೈನೇಬಲ್, ಇದು ಸುಸ್ಥಿರವಾಗಿ ಅಡಾಪ್ಟ್ ಮಾಡ್ಕೊಳ್ಳಿಕ್ಕಂಥ ಅಥವಾ ಒಂದು ಒಳ್ಳೆ ಮಾಡೆಲ್ ಅಲ್ಲ, ಇದು ಅನ್ಸಸ್ಟೈನೇಬಲ್. ಇದು ಚಾಲೆಂಜ್ ಇಸ್ ಟು ಮೂವ್ ಫ್ರಾಮ್ ಸರ್ವೈವಲ್ ಅರ್ಬನೈಸೇಷನ್ ಟು ಸಸ್ಟೈನೇಬಲ್ ಆ್ಯಂಡ್ ಇನ್ಕ್ಲೂಸಿವ್ ಅರ್ಬನೈಸೇಷನ್. ಈಗೇನಾಗ್ತಾ ಇರೋದು ಸರ್ವೈವಲ್ಲು, ಹೇಗೋ ಬದುಕಬೇಕು ಅಂತ ನಗರಕ್ಕೆ ಹೋಗ್ತಾ ಇದ್ದಾರೆ. ಅದೆಲ್ಲ ಸಸ್ಟೈನೇಬಲ್, ಸುಸ್ಥಿರವಾಗಿರೋದು, ಎಲ್ಲರನ್ನ ಒಳಗೊಂಡಂತಹ, ಎಲ್ಲರನ್ನ ಪರಿಗಣಿಸಿರುವಂತಹ ಅರ್ಬನೈಸೇಷನ್ ಬೇಕು ನಮಗೆ. ಇಂಡಿಯನ್ ಸಿಟೀಸ್ must become engines of growth that provide not only economic opportunities but also dignity, environmental sustainability, resilience and high quality of life for all citizens. ಏನಿದ್ರ ಅರ್ಥ? ಭಾರತದ ನಗರಗಳು ಹೇಗಿರಬೇಕು ಅಂತಂದರೆ, ಬರೀ ಎಕನಾಮಿಕ್ ಆಪರ್ಚುನಿಟಿ, ಆರ್ಥಿಕ ಅವಕಾಶಗಳನ್ನು ಮಾತ್ರ ಸೃಷ್ಟಿಸಿಕೊಡೋದಲ್ಲ, ಆರ್ಥಿಕ ಅವಕಾಶಗಳ ಜೊತೆ ಡಿಗ್ನಿಟಿ, ಪರಿಸರಕ್ಕೆ ಸಂಬಂಧಪಟ್ಟಂತಹ ಸುಸ್ಥಿರತೆ, ರೆಸಿಲಿಯನ್ಸ್, ಹೈ ಕ್ವಾಲಿಟಿ ಆಫ್ ಲೈಫ್, ಎಲ್ಲರಿಗೂ, ಆಲ್ ಸಿಟಿಸನ್ಸ್, ಎಲ್ಲರಿಗೂ ಅದನ್ನು ಒದಗಿಸಿ ಕೊಡಬೇಕು. ಅದು ಸಮರ್ಪಕವಾದಂತಹ ನಗರೀಕರಣ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ.